ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಕಳೆದ ಅವಧಿಯೊಳಗೆ ಸುಮಾರು 3 ಅವಧಿಗಳ ಮೂಲಕ ನಾವು ನಿಮ್ಮ 10ನೇ ತರಗತಿಗೆ ಸಂಬಂಧಪಟ್ಟ ಒಂದು ಪದ್ಯ, ಯಾವುದು ಸಂಕಲ್ಪ ಗೀತೆ ಎಂಬ ಪದ್ಯವನ್ನು ನಾವು ಕಳೆದ ಅವಧಿಯೊಳಗೆ ಅವಲೋಕನ ಮಾಡಿದ್ವಿ. ನಿಮಗೆ ಗೊತ್ತಿದೆ, ಡಾಕ್ಟರ್ GS ಶಿವರುದ್ರಪ್ಪನವರು ಸಂಕಲ್ಪವನ್ನು ಯಾವ ರೀತಿ ಹೊಂದಬೇಕು ಅನ್ನೋದ್ರ ಬಗ್ಗೆ ಎಷ್ಟೊಂದು ಅದ್ಭುತವಾಗಿ ರಚನೆ ಮಾಡಿದಾರ ಅಥವಾ ಎಷ್ಟೊಂದು ಅದ್ಭುತವಾಗಿ ನಮಗೆಲ್ಲರಿಗೂ ಹೇಳಿದಾರ ಅನ್ನೋದು. ಪ್ರತಿಯೊಂದು ಕಾರ್ಯದಲ್ಲಿ ನಾವು ತಲ್ಲೀನರ ಆಗಬೇಕು ಅಂತಾರೆ ಸಂಕಲ್ಪ ಮುಖ್ಯ. ಸಂಕಲ್ಪದ ಜೊತೆಗೆ ಏನಂತಂದರೆ ನಾವು ಇಟ್ಕೊಳ್ತಕ್ಕಂಥ ಗುರಿ ಅಂತ ಏನು ಕರಿತೀವೋ ಗುರಿಗಳು ಮುಖ್ಯ. ಅದಕ್ಕೆ ಗುರಿಗಳನ್ನು ಇಟ್ಕೊಳ್ತಕ್ಕಂಥ ಸಂದರ್ಭದೊಳಗೆ ನಮಗೊಂದು ಉಕ್ತಿಯನ್ನು ಹೇಳಿದ್ದವ್ರು. ಏನು? ಹಿಂದೆ ಗುರು ಮುಂದೆ ಗುರಿ. ಏನು? ಹಿಂದೆ ಗುರು ಮುಂದೆ ಗುರಿ, ಹೋಗುತ್ತಿತ್ತು ವೀರರ ಹಿಂಡು. ಈ ಒಂದು ಉಕ್ತಿಯನ್ನು ಹೇಳಿದರು. ಈ ಉಕ್ತಿಯನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ನಿಮಗೆ 5 ನಿಮಿಷಗಳ ಕಾಲಕ್ಕೆ ಹೆಚ್ಚು ನಾನು ಈ ಉಕ್ತಿಯ ಬಗ್ಗೆ ನಾನು ಮಾತನಾಡಿದ್ದೇನೆ ಅನ್ನೋದು. ಹಾಗಾದರೆ ಈಗ ನಿಮ್ಮ 10ನೇ ತರಗತಿಗೆ ಅದು ಏನಪ್ಪ ಅಂತಾರೆ, ಸಿರಿಗನ್ನಡ ಪಠ್ಯಪುಸ್ತಕಕ್ಕೆ 10ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ 2ನೇ ಗದ್ಯ ಯಾವುದು ಅಂದರೆ ಶಬರಿ. ಪೂತಿ ನರಸಿಂಹಾಚಾರ್ಯ ಅವರು ರಚಿಸಿದಂತಹ ಅಥವಾ ಬರೆದಿರ್ತಕ್ಕಂತಹ ಶಬರಿ ಎಂಬ ನಾಟಕವನ್ನು ನಿಮಗಿಲ್ಲಿ ಅಂಟಿಸಿದಾರ ಅನ್ನೋದು ನಿಮಗೆ ಗೊತ್ತಿರಲಿ. ಪೂತಿ ನರಸಿಂಹಾಚಾರ್ಯ ಈ ಲೇಖಕರು, ಅರ್ಥ ಆಯ್ತಾ? ಯಾವುದೇ ಸಂದರ್ಭದೊಳಗೂ ಪಾಠಕ್ಕೆ ಪ್ರವೇಶ ಆಗತಕ್ಕಂಥ ಪೂರ್ವದೊಳಗೆ ಲೇಖಕರ ಸಂಕ್ಷಿಪ್ತ ಪರಿಚಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋದು ಉತ್ತಮ. ಯಾಕಂದರೆ ನಿಮಗೆ ಗೊತ್ತಿರಲಿ, ಲೇಖಕರ ಪರಿಚಯ ಮೇಲೆ ನಿಮಗೆ 2ರಿಂದ 3 ಮಾರ್ಕ್ಸ್ ಬಂದೇ ಬರ್ತವೆ. ಭಾಳ ಅಂದ್ರೆ ಲೇಖಕರ ನಿಮಗೇನು ಕೇಳ್ಬೋದು, ಅವ್ರ ಲೇಖಕರ ಆಯ್ಕೆ ಅಂದರೆ ಪಾಠವನ್ನು ಯಾವುದರಿಂದ ಆಯ್ಕೆ ಮಾಡಿಕೊಂಡು ಅದನ್ನು ಕೇಳ್ಬೋದಾ? ಅದು ಬಿಟ್ಟರೆ ನಿಮಗೇನು ಕೇಳ್ತಾರ ಅಂತಾರೆ, ಇಲ್ಲಿದೆ ಏನು ಯಾವುದಪ್ಪ ಅದು ಅವರ ಕಾವ್ಯನಾಮನ ಕೇಳ್ತಾರೆ. ಅರ್ಥ ಆಯ್ತಾ? ಕಾವ್ಯನಾಮನ ಕೇಳ್ತಾರೆ, ಅದು ಪಠ್ಯದ ಆಯ್ಕೆಯನ್ನು ಕೇಳ್ತಾರೆ. ಹಾಗಾಗಿ ನಿಮಗೆ 2 ಅಂಕ ಬರಲಿ ಅನ್ನೋ ಉದ್ದೇಶದಿಂದ ನಿಮಗೆ ಲೇಖಕರ ಪರಿಚಯ ಹೇಳೋದು ಸೂಕ್ತ ಅನ್ನೋದನ್ನು ನನ್ನ ಅಭಿಪ್ರಾಯ. ಹಾಗಾದರೆ ಅವ್ರ ಲೇಖಕರ ಪರಿಚಯ ಯಾವ ರೀತಿ ಇದೆ ಅಂದರೆ ನೋಡಿರಿ, ಪೂತಿನ, ಶಾರ್ಟಾಗಿ ಪೂತಿನ ಅಂತ ಕರಿತೀವಿ. ಅದು ಕಾವ್ಯನಾಮ ಏನಪ್ಪ ಅಂದರೆ ಪೂತಿನ ಎಂಬ ಕಾವ್ಯನಾಮದಿಂದಲೇ ಪ್ರಸಿದ್ಧರಾದ ಇವ್ರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣಯ್ಯಂಗಾರ್ ನರಸಿಂಹಾಚಾರ್. ಏನ್ರಿ? ಪುರೋಹಿತ ತಿರುನಾರಾಯಣಯ್ಯಂಗಾರ್ ನರಸಿಂಹಾಚಾರ್ಯ, ಇದವರು ಪೂರ್ಣ ಹೆಸರು. ಇನ್ನು ಅವ್ರ ಕಾವ್ಯನಾಮ ಪೂತಿನ. ನೋಡ್ರಿ, ನ ಈ 3 ಅಕ್ಷರಗಳನ್ನು ಶಾರ್ಟ್ ಅಕ್ಷರಗಳು ಮಾಡಿಕೊಂಡು ಅವರು ಕಾವ್ಯನಾಮವನ್ನಾಗಿ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ನಾವು ಪೂತಿನ ಅಂತಲೇ ಇವರು ಪ್ರಸಿದ್ಧಿ. ಇವರು ಗೊತ್ತಿರಲಿ, ಕನ್ನಡ ಸಾಹಿತ್ಯದ ನವ್ಯ ಚಳುವಳಿ ಅಂತ ಕರಿತೀವಲ್ಲ, ಆ ನವ್ಯ ಚಳುವಳಿಯ ಅತ್ಯಂತ ಪ್ರಮುಖ ಸಾಹಿತಿಗಳಲ್ಲಿ ಇವರು ಕೂಡ ಒಬ್ಬರು ಅನ್ನೋದು. ಹಾಗಾದರೆ ಇವ್ರ ಕಾಲ ಮಾರ್ಚ್ 7, 1905. ಅರ್ಥ ಆಯ್ತಾ? ಮಾರ್ಚ್ ತಿಂಗಳ 7ನೇ ತಾರೀಕು 1905ರಲ್ಲಿ ಇವರು ಜನಿಸ್ತಾರೆ. ಮಂಡ್ಯ ಜಿಲ್ಲೆಯ ಮೇಲುಕೋಟೆ. ನೋಡ್ರಿ, ಮೇಲುಕೋಟೆ ಅಂದ ತಕ್ಷಣ ನಮಗೇನು ನೆನಪಾಗ್ತೈತಿ? ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ದೇವಾಲಯ ನೆನಪಾಗ್ತೈತಿ. ಅರ್ಥ ಆಯ್ತಾ? ಇವರು ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಎಂಬ ಪ್ರದೇಶದಲ್ಲಿ ಯಾವಾಗ ಮಾರ್ಚ್ 7, 1905ರಂದು ಜನಿಸ್ತಾರ ಅನ್ನೋದು. ಹಾಗಾದರೆ ಇವ್ರ ವೃತ್ತಿ ಏನು ಅಂತಂದ್ರೆ ಇಂಗ್ಲೀಷ್ ಮತ್ತು ಕನ್ನಡ ನಿಘಂಟು ಸಂಪಾದಕರು. ನಿಮಗೆ ಗೊತ್ತಿರಲಿ, ಇಂಗ್ಲೀಷ್ ಮತ್ತು ಕನ್ನಡ ನಿಘಂಟು ಡಿಕ್ಷನರಿ ಅಂತ ಕರಿತೀವಲ್ಲ, ಇಂಗ್ಲೀಷ್ ಮತ್ತು ಕನ್ನಡ ನಿಘಂಟಿನ ಸಂಪಾದಕರಾಗಿ ಕೂಡ ಇವರು ಕಾರ್ಯವನ್ನು ಮಾಡ್ತಾರೆ. ಅದಷ್ಟೇ ಅಲ್ಲದೆ ಇವರು ಕನ್ನಡ ವಿಶ್ವಕೋಶದ ಭಾಷಾಂತರ ಮಾಡ್ತಾರಲ್ಲ, ಅಂದರೆ ತರ್ಜುಮೆ ಅಂತೇಳಿ ಟ್ರಾನ್ಸ್ಲೇಟ್ ಮಾಡ್ತಾರೆ. ಟ್ರಾನ್ಸ್ಲೇಟ್ಗಾರರಾಗಿ ಇವರು ಕೂಡ ಸೇವೆಯನ್ನು ಸಲ್ಲಿಸಿದ. ಇನ್ನು ಇವರು ಸಾಹಿತ್ಯದ ಪ್ರಕಾರ ಇನ್ನು ಪೂತಿನ ಅವರ ಸಾಹಿತ್ಯ ಯಾವ ಪ್ರಕಾರದ ಸಾಹಿತ್ಯಗಳನ್ನು ಇವರು ಬರಿತಿದ್ರು ಅಂತಂದರೆ ನೋಡಿರಿ, ಗೀತ ನಾಟಕಗಳು. ಈ ನಿಮ್ಮ ಶಬರಿ ನಾಟಕವು ಕೂಡ ಒಂದು ಗೀತ ನಾಟಕ. ಅರ್ಥ ಆಯ್ತಾ? ಶಬರಿ ನಾಟಕವು ಕೂಡ ಒಂದು ಗೀತ ನಾಟಕ. ಜೊತೆಗೆ ಕವಿತೆ, ಹಾಡುಗಳನ್ನು ಬರಿತಿದ್ರು. ಸಣ್ಣ ಕತೆ, ಪ್ರಬಂಧ ಮುಂತಾದ ಸಾಹಿತ್ಯ ಪ್ರಕಾರಗಳಲ್ಲಿ ಕೂಡ ಇವರು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇನ್ನು ಇವರು ಕೃತಿಗಳು ಯಾವುವು ಅಂದರೆ ಅಹಲ್ಯೆ. ಯಾವುದು? ಅಹಲ್ಯೆ. ಗೋಕುಲ ನಿರ್ಗಮನ. ಅಹಲ್ಯೆ ಒಂದು, ಗೋಕುಲ ನಿರ್ಗಮನ ಇನ್ನೊಂದು ಶಬರಿ. ನಿಮ್ಮ ಪಠ್ಯಕ್ಕಿರ್ತಕ್ಕಂತಹ ನಾಟಕ ಯಾವುದು? ಶಬರಿ. ಇನ್ನು ನೆಕ್ಸ್ಟು ವಿಕಟ ಕವಿ ವಿಜಯ. ಯಾವುದು? ವಿಕಟ ಕವಿ ವಿಜಯ. ನಂತರ ಹಂಸ ದಮಯಂತಿ ಮತ್ತು ಇತರೆ ರೂಪಕಗಳು. ನೋಡು, ಹಂಸ ದಮಯಂತಿ ಮತ್ತು ಇತರೆ ರೂಪಕಗಳು ಎಂಬುದು ಹಣತೆ, ರಸ ಸರಸ್ವತಿ, ಗಣೇಶ ದರ್ಶನ, ಶಾರದಾ ಯಾಮಿನಿ,
ಹಣತೆ, ಗಣೇಶ ದರ್ಶನ, ಶಾರದಾಯಾಮಿನಿ, ಶ್ರೀಹರಿಚರಿತೆ, ರಥಸಪ್ತಮಿ ಇವೆಲ್ಲ ಇವರ ಕೃತಿಗಳು. ಇನ್ನು ಪುರಸ್ಕಾರ ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸಿಕ್ಕೈತಿ. ಯಾವ ಕೃತಿಗೆ ಅಂತಂದ್ರೆ ನೋಡ್ರಿ, ಹಂಸ ದಮಯಂತಿ ಮತ್ತು ಇತರೆ ರೂಪಕಗಳಂತಿಲ್ಲ, ಹಂಸ ದಮಯಂತಿ ಮತ್ತು ಇತರೆ ರೂಪಕಗಳು, ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕೈತಿ. ಅದಾದ ಬಳಿಕ ಶ್ರೀಹರಿಚರಿತೆ ಇಲ್ಲೈತಿ ನೋಡಿ, ಶ್ರೀಹರಿಚರಿತೆ ಇದಕ್ಕೆ ಪಂಪ ಪ್ರಶಸ್ತಿ ಸಿಕ್ಕೈತಿ. ಅರ್ಥ ಆಯ್ತಾ? ನಿಮ್ಗೆ ಹೇಳ್ತೀನಿ, ಹಂಸ ದಮಯಂತಿ ಮತ್ತು ಇತರೆ ರೂಪಕಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕರೆ ಹರ್ಷಚರಿತೆ ಎಂಬ ಕೃತಿಗೆ ಪಂಪ ಪ್ರಶಸ್ತಿ ಕೂಡ ಲಭಿಸಿದೆ. ಅದರ ಜೊತೆಗೆ ಇವರಿಗೆ ಮೈಸೂರು ವಿಶ್ವವಿದ್ಯಾಲಯ ಕೂಡ ಮಾಡಲ್ಪಟ್ಟಂಥ ಗೌರವ ಡಿಲಿಟ್ ಪದವಿ ಕೂಡ ಸಿಕ್ಕೈತಿ. ಇನ್ನು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೀತವೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ 1981 ಮಂಗಳೂರು, ಚಿಕ್ಕಮಗಳೂರು ಅಂತ ಕರಿತೀವಲ್ಲ, ಮಂಗಳೂರು ಬೇರೆ ಚಿಕ್ಕಮಗಳೂರು ಬೇರೆ. ಅರ್ಥ ಆಯ್ತಾ? ಚಿಕ್ಕಮಗಳೂರಿನಲ್ಲಿ ನಡೆದಂಥ 53ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಕೂಡ ನಮ್ಮ ಪೂತಿನ ನರಸಿಂಹಾಚಾರ್ಯ ಅವರು ಆಯ್ಕೆಯಾಗಿದ್ದರು ಅನ್ನೋದು. ಅಷ್ಟೇ ಅಲ್ಲದೆ ಇವರು ಕಾವ್ಯನಾಮ, ನಾನು ಈಗಾಗಲೇ ಹೇಳಿದ್ದೀನಿ, ಈ ಕಾವ್ಯನಾಮ ಕೂಡ ನಿಮಗೇನಪ್ಪ ಅಂತಾರೆ ಪರೀಕ್ಷಾ ದೃಷ್ಟಿಯಿಂದ ಮಹತ್ವದ್ದು. ಅದಲ್ಲದೆ ಆಯ್ಕೆ ಇದು ಕೂಡ ಏನಪ್ಪ ಅಂತಂದ್ರೆ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಮಹತ್ವದ್ದು. ಇವರು ಕಾವ್ಯನಾಮ ಪೂತಿನ, ನಿಮಗೀಗಾಗಲೇ ಪೂತಿನ ಅಂದರೆ ಏನು ಅಂತ ಹೇಳಿದ್ದೀನಿ, ಪುರೋಹಿತ ತಿರುವನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್. ಅರ್ಥ ಆಯ್ತಾ? ಇವರು ಕಾವ್ಯನಾಮ ಪೂತಿನ. ಇನ್ನು ಈ ಶಬರಿ ನಾಟಕವನ್ನು ಅಥವಾ ಗದ್ಯವನ್ನು ಯಾವುದರಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ, ಶ್ರೀರಂಗ ಮತ್ತು ನಾ ಕಸ್ತೂರಿ ಅವರು ಸಂಪಾದಿಸ್ತಕ್ಕಂತಹ ಏಕಾಂಕ ನಾಟಕಗಳು. ನೋಡ್ರಿ, ಅದಕ್ಕೆ ಹೇಳಿದೆ ಏಕಾಂಕ ನಾಟಕಗಳು, ಅಂಡರ್ಲೈನ್. ಯಾರು? ಶ್ರೀರಂಗ ಮತ್ತು ನಾ ಕಸ್ತೂರಿ ಸಂಪಾದಿಸಿದ ಏಕಾಂಕ ನಾಟಕಗಳು ಎಂಬ ಕೃತಿಯಿಂದ ಈ ಶಬರಿ ಎಂಬ ನಾಟಕವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇಷ್ಟೆಲ್ಲ ಸಾಹಿತ್ಯಕ್ಕೆ ತಮ್ಮದೇ ಆದಂಥ ಅಮೋಘ ಸೇವೆಯನ್ನು ಸಲ್ಲಿಸಿದಂತಹ ಪೂತಿನದವರು ಅಂತಿಮವಾಗಿ ಅಕ್ಟೋಬರ್ 23, 1998 ವಿಧಿವಶರಾಗ್ತಾರೆ. ಇದಿಷ್ಟು ಇವರ ಸಂಕ್ಷಿಪ್ತ ಪರಿಚಯ. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಸುಮಾರು 2 ರಿಂದ 3 ಅಂಕಗಳು ಬರ್ತಕ್ಕಂಥದ್ದು. 2 ರಿಂದ 3 ಅಂಕಗಳು ಬರ್ತಕ್ಕಂತಹ ಗದ್ಯ ಕೇವಲ ಲೇಖಕರ ಪರಿಚಯ ಮೇಲೆ ಅಷ್ಟೇ ಹೇಳಕತ್ತೀನಿ. ಅರ್ಥಾತ್ ಲೇಖಕರ ಪರಿಚಯ ಮೇಲೆ ಅಷ್ಟೇ ಕೇಳತ್ತಿದ್ದು 2 ರಿಂದ 3 ಅಂಕಗಳು ಬರ್ತಾವು. ಇದು ಶಬರಿ ಪಟ್ಟದ ಆಧಾರಿತವಾಗಿ. ಇನ್ನು ಇದರ ಆಶಯ ಭಾವ ಏನು, ಯಾಕೆ ಆಶಯ ಭಾವ ಓದಬೇಕು, ಆಶಯ ಭಾವದ ಹಿನ್ನೆಲೆ ಏನು? ಆಶಯ ಭಾವ ಅಂತಂದ್ರೆ ಈ ಪಾಠ ನಮ್ಗೆ ಏನನ್ನಾದರೂ ತಿಳಿಸ್ಕೊಡ್ಬೇಕಲ್ಲ. ಇದರಿಂದ ನಾವೇನೋ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಎಕ್ಸ್ಪೆಕ್ಟೇಷನ್, ಊಹೆ ಅಂತ ಕರಿತೀವಲ್ಲ, ಊಹೆಗೆ ನಾವು ಆಶಯ ಭಾವ ಅಂತ ಕರಿತೀವಿ. ಹಾಗಾದರೆ ಇದರ ಆಶಯ ಭಾವ ಏನು ಅನ್ನೋದನ್ನು ನೋಡ್ರಿ. ಶಬರಿ ಗೀತ ನಾಟಕ ರಾಮಾಯಣ ಮಹಾಕಾವ್ಯವನ್ನು ಆಧರಿಸಿದೆ. ನೋಡಿ, ಈ ನಾಟಕ ಯಾವ ಕಾವ್ಯವನ್ನು ಆಧರಿಸಿದೆ ಅಂದರೆ ರಾಮಾಯಣ. ಹಾಗಾದ್ರೆ ರಾಮಾಯಣ ಬರೆದವ್ರು ಯಾರು? ಎನಿಬಡಿ ಟೆಲ್ ಮಿ. ರಾಮಾಯಣ ಬರೆದವ್ರು ಯಾರು? ರಾಮಾಯಣ ಬರೆದವರು ವಾಲ್ಮೀಕಿ. ಯಾರು? ವಾಲ್ಮೀಕಿ. ರಾಮಾಯಣ ಬರೆದವರು ವಾಲ್ಮೀಕಿ. ಈ ವಾಲ್ಮೀಕಿ ಬರೆದಿರ್ತಕ್ಕಂತಹ ರಾಮಾಯಣ ಎಂಬ ಮಹಾಗ್ರಂಥ, ಆ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ರಚನೆಯಾದಂಥ ನಾಟಕ ಯಾವುದು ಅಂತಂದ್ರೆ ಈ ಶಬರಿ ನಾಟಕ. ತನ್ನ ಆರಾಧ್ಯ ಪುರುಷನ ದರ್ಶನದಿಂದ ಕೃತಾರ್ಥಳಾಗುವನೆಂಬ ಭಾವದಿಂದ ಶಬರಿ ಶ್ರೀರಾಮನಿಗಾಗಿ ಹಂಬಲಿಸಿ ಕಾತರಿಸುತ್ತಾಳೆ. ನೋಡು, ತನ್ನ ಆರಾಧ್ಯ ಪುರುಷ ಯಾರು ಅಂತಂದ ಶ್ರೀರಾಮ ತನ್ನ ಆರಾಧ್ಯ ಪುರುಷ. ಶ್ರೀರಾಮ ತನ್ನ ಆರಾಧ್ಯ ಪುರುಷನಾಗಿರ್ತಾನಲ್ಲ, ಅವನನ್ನು ಕಂಡು ಕೃತಾರ್ಥ ಮನೋಭಾವನೆಯಿಂದ ತನ್ನ ಜೀವವನ್ನು ಅವನ ಪಾದಾರವಿಂದಗಳಲ್ಲಿ ಅರ್ಪಿಸಬೇಕು ಎಂಬ ಒಂದೇ ಒಂದು ಹತಾಶೆಯಿಂದ, ಒಂದೇ ಒಂದು ಕಾರಣದಿಂದ, ಒಂದೇ ಒಂದು ಆಸೆಯಿಂದ ಈ ಶಬರಿ, ಮುಪ್ಪಾನು ಮುದುಕಿಯಾದಂಥ ಶಬರಿ ತನ್ನ ಜೀವವನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಿಂತುಕೊಂಡಿರ್ತಾಳ ಅನ್ನೋದು. ಯಾಕಂತಂದ್ರೆ
ತನ್ನ ಆರಾಧ್ಯ ದೈವನಾದ ರಾಮನನ್ನು ಏನು ಮಾಡಬೇಕು ಅಂತಂದ್ರೆ ನೋಡಬೇಕು, ಒಂದಲ್ಲ ಒಂದು ಸಾರಿ ಅವನ ಕಣ್ಣಾರು ನೋಡಿ ಅವನ ಪಾದಸ್ಪರ್ಶ ಮಾಡಬೇಕು ಅನ್ನೋ ಮಹದಾಸೆಯಿಂದ ಶಬರಿ ಏನು ಮಾಡ್ತಿದ್ದಾಳೆ, ತನ್ನ ಜೀವ ಹೋಗ್ತಕ್ಕಂಥ ಜೀವ ಇದ್ದರೂ ಕೂಡ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕಾಯ್ತಿರ್ತಾಳ ಅನ್ನೋ ಮಾತು. ಶ್ರೀರಾಮನಿಗಾಗಿ ಹಂಬಲಿಸ್ತಿರ್ತಾಳೆ. ರಾಮ ಎಂದು ಬರುವನೋ ಏನು, ರಾಮನಿಗಾಗಿ ತನ್ನ ಇಡೀ ಜೀವನ ಮುಡಿಪಾಗಿಟ್ಟಂಥ ಶಬರಿ ರಾಮನ ಬರುವಿಕೆಗಾಗಿ ಏನು ಮಾಡ್ತಾಳ ಅಂತಾರೆ, ಕಾತರಿಸ್ತಿರ್ತಾಳ ಅನ್ನೋದು. ಶ್ರೀರಾಮ ದರ್ಶನ ಆಕೆ ಧನ್ಯತೆಯನ್ನು ತಂದು ಕೊಡುತ್ತದೆ. ನೋಡು, ಶ್ರೀರಾಮನ ದರ್ಶನ, ರಾಮ ಏನು ಕೊಡೋದು ಬೇಡ, ಅರ್ಥ ಆಯ್ತಾ? ರಾಮ ಏನು ಕೊಡೋದು ಬೇಡ, ಆದ್ರೆ ಅವನ ದರ್ಶನ, ಅವನು ಕೊಡ್ತಕ್ಕಂಥ ದರ್ಶನ ಅವಳಿಗೇನಪ್ಪ ಅಂದರೆ ಭೋಗ ಭಾಗ್ಯವನ್ನು ತಂದು ಕೊಡ್ತೈತಿ ಅನ್ನೋ ಮಹದಾಸೆಯನ್ನು ಇಲ್ಲಿ ಕವಿ ವ್ಯಕ್ತಪಡಿಸ್ತಾನೆ. ನೋಡು, ಅವಳಿಗೆ ರಾಮನ ದರ್ಶನ ಆದರೆ ಸಾಕು, ಅವಳಿಗೆ ಏನೋ ಒಂದು ದೊಡ್ಡದೊಂದು ಏನು ಮುಕ್ತಿ ಅಂತ ಕರಿತೀವಲ್ಲ, ಮುಕ್ತಿ ಸಿಗ್ತೈತಿ ಅನ್ನೋದನ್ನು ಇಲ್ಲಿ ಕವಿ ಆಶಯ ವ್ಯಕ್ತಪಡಿಸ್ತಾನೆ. ರಾಮ ಲಕ್ಷ್ಮಣರನ್ನು ಆದರದ ಆತಿಥ್ಯದಿಂದ ಸತ್ಕರಿಸಿ ಗೌರವಿಸಿದ ಶಬರಿ ತನ್ನ ಬಾಳಿನ ಹಂಬಲ ತೀರಿದ ನಂತರ ಬಾಳು ಅರ್ಥಹೀನವೆಂದು ಭಾವಿಸಿ ಮುಕ್ತಿಗಾಗಿ ಪ್ರಯತ್ನಿಸುವ ಸಂವೇದನೆಗೆ ಒಳಗಾಗುತ್ತಾರೆ. ನೋಡ್ರಿ, ಏನು ಅಂತಂದ್ರೆ ರಾಮ ಮತ್ತು ಲಕ್ಷ್ಮಣ, ಯಾರು? ರಾಮ ಮತ್ತು ಲಕ್ಷ್ಮಣ. ರಾಮ ಲಕ್ಷ್ಮಣರನ್ನು ಒಂದು ಸರ ನೋಡಿಬಿಟ್ರೆ ನನ್ನ ಜೀವನ ಪಾವನ ಅನ್ನೋ ಆಸೆಯೊಳಗ ಈ ಶಬರಿ ಕಾಯ್ತಿರ್ತಾಳೆ. ರಾಮ ಲಕ್ಷ್ಮಣರು ಒಂದೇ ಒಂದು ಸರಿ ನೋಡಿದ್ರೆ ಸಾಕಪ್ಪ, ನನ್ನ ಜೀವನ ಪಾವನ ಆಗ್ತೈತಿ, ಅವರ ನೋಡಿದ ಮರುಕ್ಷಣದಲ್ಲಿ ನನ್ನ ಪ್ರಾಣ ಹೋಗಲಿ ಅನ್ನೋ ರೀತಿಯಲ್ಲಿ ರಾಮ ಲಕ್ಷ್ಮಣರ ಬರುವಿಕೆಗಾಗಿ ತುದಿಗಾಲ ಮೇಲೆ ನಿಂತುಕೊಂಡು ತಾನು ಅವರಿಗೆ ಹಣ್ಣು ಹಂಪಲ ಕೊಡಬೇಕು ಅಂತ ಒಂದು ಹಣ್ಣನ್ನು ಕಚ್ಚಿ ತಿಂದು ಕೂಡ ಸಿಹಿ ನೋಡಿ, ಅಂದರೆ ಹುಳಿ ಇದ್ದರೆ ರಾಮನಿಗೆ ಸಹಿ ಕಾಣಂಗಿಲ್ಲ, ರಾಮನಿಗೆ ಸಿಹಿಯಾದ ಹಣ್ಣು ಕೊಡಬೇಕು ಅಂತ ತಿಳ್ಕೊಂಡು ಸ್ವಲ್ಪ ಕಚ್ಚಿ ಏನಪ್ಪ ಅಂತಂದ್ರೆ ಆ ಹಣ್ಣುಗಳನ್ನು ಕೂಡ ಅಲ್ಲಿ ಇಟ್ಟಿರ್ತಾಳ. ಹಾಗಾಗಿ ರಾಮನ ಬರುವಿಕೆ, ರಾಮನನ್ನು ಒಂದು ಸರಿ ಕಣ್ಣಾರೆ ನೋಡಿಬಿಟ್ರೆ ಅವನ ಪಾದಾರವಿಂದಗಳಲ್ಲಿ ಸ್ಪರ್ಶ ಮಾಡಿದ್ರೆ ತನ್ನ ಕೊನೆಯ ಆಸೆ ಮುಗಿತನ್ನೋ ರೀತಿಯೊಳಗೆ ಈ ಶಬರಿ ಕಾಯ್ತಿರ್ತಾಳ. ಹಾಗಾಗಿ ರಾಮ ಲಕ್ಷ್ಮಣರನ್ನು ನೋಡಿದ ಮರುಕ್ಷಣವೇ ಮುಕ್ತಿಗಾಗಿ ಆ ಜೀವ ಹಂಬಲಿಸ್ತೈತಿ. ಅವರನ್ನು ನೋಡಿದ ತಕ್ಷಣ ಈ ಜಗತ್ತಿನ ಮೇಲೆ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರಿ ಬಿಡ್ತವ. ನಂತರ ನಾನೇನಪ್ಪ ಅಂತಂದ್ರೆ ಶಿವನ ಪಾದಗಳನ್ನು ಸೇರ್ತೀನಿ ಅನ್ನೋ ದಿಶೆಯೊಳಗೆ ಆ ಶಬರಿ ಇರ್ತಾಳ ಅನ್ನೋದು. ನಂತರ ಹೇಳ್ತಾಳ, ಅವರನ್ನು ನೋಡಿದ ಮೇಲೆ ಬದುಕುವುದು ಅರ್ಥಹೀನ. ನೋಡು, ರಾಮ ಲಕ್ಷ್ಮಣರನ್ನು ನೋಡಿ, ಯಾಕಂತಂದ್ರೆ ಅವಳು ಬದುಕಿದ್ದೇ ರಾಮ ಲಕ್ಷ್ಮಣರನ್ನು ನೋಡಲಿಕ್ಕೆ. ರಾಮ ಲಕ್ಷ್ಮಣರನ್ನು ನೋಡಿದ ಮೇಲೆ ಅವಳ ಬದುಕು ಅರ್ಥಹೀನ, ಮುಂದೆ ಅವಳ ಬದುಕಿನಲ್ಲಿ ಏನೂ ಇಲ್ಲ ಅನ್ನೋ ಮಹತ್ವವಾದ ಭಾವನೆಯನ್ನು ಕೂಡ ಈ ಶಬರಿ ಹೊಂದಿರ್ತಾಳ ಅನ್ನೋದು. ಮುಂದೆ ನೋಡಿ, ಮುಕ್ತಿಗಾಗಿ ಅರ್ಥಹೀನವೆಂದು ಭಾವಿಸಿ ಮುಕ್ತಿಗಾಗಿ ಪ್ರಯತ್ನಿಸುವ ಸಂವೇದನೆಗೆ ಒಳಗಾಗುತ್ತಾಳೆ. ಶಬರಿಯ ಮುಗ್ಧತೆ, ಶ್ರೀರಾಮನ ಸರಳ ಸಜ್ಜನಿಕೆ, ಹಿತ ಮಿತ ಮೃದುವಚನ, ಲಕ್ಷ್ಮಣನ ವಿನಯದ ಸಹಚರತೆ ಮನೋಜ್ಞಾನವಾಗಿ ಇಲ್ಲಿ ಮೂಡಿ ಬಂದಿವೆ. ಹಾಗಾದರೆ ಇಲ್ಲಿ ಏನಪ್ಪ ಅಂದರೆ ಶಬರಿ ಏನಪ್ಪ ಅಂದರೆ ಮುಗ್ಧ ಭಕ್ತಿ. ಶಬರಿದು ಆಡಂಬರದ ಭಕ್ತಿ ಅಲ್ಲ, ಮುಗ್ಧ ಭಕ್ತಿ. ತನ್ನ ಕಡೆಯಿಂದ ಏನಾಗುತ್ತಲ್ಲ ಅದನ್ನು ಶ್ರೀರಾಮನಿಗೆ ಅರ್ಪಿಸಿ ತನ್ನ ಭಕ್ತಿಯನ್ನು ಮೆರೆದಂಥವಳು ಶಬರಿ. ಮುಗ್ಧ ಭಕ್ತಿ ಏನು? ಶಬರಿಯ ಮುಗ್ಧ ಭಕ್ತಿ, ರಾಮನ ಸರಳ ಸಜ್ಜನಿಕೆ. ನೋಡು, ರಾಮ ಎಷ್ಟು ಸಿಂಪಲ್ ಮನುಷ್ಯ ಅನ್ನೋದನ್ನು ಕೂಡ ಇಲ್ಲಿ ಗುಣಗಾನ ಮಾಡಿದ್ದಾರೆ. ನೆಕ್ಸ್ಟ್, ಸರಳ ಸಜ್ಜನಿಕೆಯ ಮಾತುಗಳು. ಭಕ್ತಿ ಎಲ್ಲಿರ್ತೈತಿ ಅದು ಮುಖ್ಯ, ಯಾರ ಹತ್ರ ಇರ್ತೈತಿ ಅದು ಮುಖ್ಯ. ಇಲ್ಲಿ ಭಕ್ತಿ ಶ್ರೀಮಂತನಲ್ಲಿರ್ತೈತೋ ಬಡತನಲ್ಲಿರ್ತೈತೋ ಮುಖ್ಯ ಅಲ್ಲ, ಅವನ ಭಕ್ತಿ ಎಂಥದ್ದು ಅನ್ನೋದು ಮುಖ್ಯ. ಆ ಬಡವನೋ ಶ್ರೀಮಂತನೋ ಅದು ಮುಖ್ಯ ಅಲ್ಲ, ಅವನ ಭಕ್ತಿ ಯಾವುದನ್ನೋದು ಕೂಡ ಇಲ್ಲಿ ಮುಖ್ಯ ಆಗ್ತೈತಿ. ಹಾಗಾಗಿ ರಾಮ ಪ್ರೀತಿ, ಸಜ್ಜನಿಕೆ, ಸರಳತೆ, ಭಕ್ತಿ ಎಲ್ಲಿರ್ತೈತಲ್ಲ ಅಲ್ಲಿ ಶ್ರೀರಾಮ ಇರ್ತಾನ ಅನ್ನೋದನ್ನು ಕೂಡ ನಾವಿಲ್ಲಿ ಮನಗಾಣಬೇಕು ಅನ್ನೋದು. ಜೊತೆಗೆ ಹೇಳ್ತಾರೆ ಹಿತ ಮಿತ ಮೃದು ವಚನ. ಅವನ ಮಾತು ಎಷ್ಟು ಹಿತ ಇರ್ತವು, ಎಷ್ಟು ಮೃದುವಾಗಿರ್ತವು, ಅವನ ಮಾತು ಅಷ್ಟೇ ಮೃದುವಾಗಿರ್ತವೆ, ಅಷ್ಟೇ ಹಿತ ಮಿತದಿಂದ ಕೂಡಿರ್ತವೆ. ಜೊತೆಗೆ ಅವರ ಸಹೋದರ ಲಕ್ಷ್ಮಣ ಅಣ್ಣನ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸ್ತಿರ್ತಾನೆ. ಏನು? ಅಣ್ಣನ ಆಜ್ಞೆಯನ್ನು ಚಾಚೂ ತಪ್ಪದೆ ಶಿರಸಾವಹಿಸಿ ಪಾಲಿಸ್ತಕ್ಕಂಥ ಅವನ ವಿನಯ. ನೋಡ್ರಿ, ವಿನಯ. ಲಕ್ಷ್ಮಣನ ವಿನಯತೆಗೆ ಇಲ್ಲಿ ಮಾರು ಹೋಗ್ತಾರೆ ಯಾರು? ಸಾಹಿತಿಗಳು. ಜೊತೆಗೆ ಇಲ್ಲಿ ಮನೋಜ್ಞಾನ ಅತ್ಯಂತ ಅರ್ಥಗರ್ಭಿತವಾಗಿ ಏನಂತಂದರೆ ಇಲ್ಲಿ ಆ ಶಬರಿಯ ಮುಗ್ಧ ಭಕ್ತಿ, ಶ್ರೀರಾಮನ ಸರಳ ಸಜ್ಜನಿಕೆಯ ರೀತಿ ನೀತಿ, ಲಕ್ಷ್ಮಣನ ವಿನಯತೆ, ಈ ಮೂರು ಏನಂತಾರೆ, ಈ ಮೂರು ಅದ್ಭುತವಾಗಿ ಮೂಡಿ ಬಂದಂಥ ನಾಟಕ ಯಾವುದು ಅಂದರೆ ಶಬರಿ ಎಂಬ ಏಕಾಂಕ ನಾಟಕ. ಇನ್ನು ಇದರ ಪೂರ್ವಕತೆ
ಇದರ ಪೂರ್ವಕತೆ ಏನೈತಿ ಅಂದರೆ, ರಾಮಾಯಣ ಮಹಾಕಾವ್ಯವು ಭಾರತೀಯ ಪವಿತ್ರ ಗ್ರಂಥಗಳಲ್ಲಿ ಒಂದು. ನಿಮಗೆ ಗೊತ್ತೈತಿ, ರಾಮಾಯಣ ಮತ್ತು ಮಹಾಭಾರತ ಭಾರತದ ಅತ್ಯಂತ ಪವಿತ್ರ ಗ್ರಂಥಗಳಲ್ಲಿ ಒಂದು. ಹಾಗಾಗಿ ಕುವೆಂಪುರವರಿಗೆ ಶ್ರೀರಾಮಾಯಣಂ ದರ್ಶನಂ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕೈತಿ. ಯಾಕಂತಂದ್ರೆ ಇದು ಭಾರತದ ಅತ್ಯಂತ ದೊಡ್ಡ ಕೃತಿಗಳಲ್ಲಿ ಒಂದು, ಅತ್ಯಂತ ಪವಿತ್ರವಾದ ಕೃತಿಗಳಲ್ಲಿ ಒಂದು ಅನ್ನೋದು. ಇಲ್ಲಿ ಶ್ರೀರಾಮನ ಗುಣ ಸ್ವಭಾವಗಳ ಸೆಳೆತಕ್ಕೆ ಸೀತೆ ಅವನನ್ನು ಕಾಣುವುದೇ ಜೀವನದ ಏಕೈಕ ಗುರಿ ಎಂದು ಭಾವಿಸಿದ್ದ ಅಸಂಖ್ಯಾತ ಭಕ್ತರಲ್ಲಿ ಶಬರಿಯೊಬ್ಬಳು. ನೋಡು, ಅಲ್ಲಿ ಶ್ರೀರಾಮನ ಗುಣ ಸ್ವಭಾವಗಳ ಸೆಳೆತಕ್ಕೆ ಸಿಕ್ಕಿ ಅವನನ್ನು ಕಾಣುವುದೇ ಜೀವನದ ಏಕೈಕ ಗುರಿ. ನೋಡಿ, ಶ್ರೀರಾಮನ ಗುಣ ಸ್ವಭಾವ, ಅವನ ಸೆಳೆತ, ಎಷ್ಟೇ ದೊಡ್ಡ ಶ್ರೀಮಂತನ ಮಗನಾದರೂ, ದೊಡ್ಡ ಅರಸನ ಮಗನಾದರೂ, ಅಯೋಧ್ಯಾಪತಿ ರಾಮ ಆದರೂ ಕೂಡ ಅವನು ಎಷ್ಟು ಜನರ ಜೊತೆಗೆ ಹೊಂದಾಣ್ಕೊಳ್ತಕ್ಕಂಥ ರೀತಿ ನೀತಿ ಭಾವಗಳು ಎಷ್ಟು ಅದ್ಭುತವಾಗಿ ಇರ್ತವು ಅಂತಂದ್ರೆ, ದೊಡ್ಡ ರಾಜನಾದರೂ ಕೂಡ ಸಣ್ಣವರ ಜೊತೆ ಸಣ್ಣವನು, ಹಿರಿಯರ ಜೊತೆ ಹಿರಿಯನು, ಕಿರಿಯರ ಜೊತೆ ಕಿರಿಯನು, ಮಕ್ಕಳಲ್ಲಿ ಮಕ್ಕಳಾಗಿ ಬೆರೆತು ಎಲ್ಲರ ಅಯೋಧ್ಯಪುರದ ಎಲ್ಲ ಜನರ ಪ್ರೀತಿಗೂ ಪಾತ್ರನಾದಂಥ ವ್ಯಕ್ತಿ ಯಾರು ಅಂತಂದ್ರೆ ರಾಮ ಆಗಿರ್ತಾನೆ. ಹಾಗಾಗಿ ಅವನ ಮೋಹ, ಅವನ ಸೆಳೆತಕ್ಕೆ, ಅವನ ಸಜ್ಜನಿಕೆ, ಅವನ ಸರಳತೆ, ಅವನ ಹಿತವಿತವಾದ ಮಾತು, ಅವನ ಸೌಂದರ್ಯಕ್ಕಾಗಿ ಎಷ್ಟೋ ಜನ ಮರುಳಾಗಿ, ಅವನ ಮಾತುಗಳಿಗೆ ಎಷ್ಟೋ ಜನ ಮರುಳಾಗಿ, ಅವನ ಪ್ರೀತಿಯ ಸೆಳೆತದಲ್ಲಿ ಸಿಕ್ಕಂಥ ತಂದೆ ತಾಯಿಗಳು ಇವನೊಬ್ಬ ಈ ಮಗನಿಂದ ಅವ್ರಿಗೆ ಪುಣ್ಯ ಲಭಿಸ್ತೈತಿ ಅನ್ನೋ ರೀತಿಯೊಳಗೆ ಏನು ಮಾಡ್ತಾನ ಇಲ್ಲಿ ರಾಮ ಅಂತ ಇರತಕ್ಕಂಥ ಸಂದರ್ಭದೊಳಗೆ ಅವನನ್ನು ಒಂದು ಸಾರಿ ನೋಡಿದ್ರೆ ಸಾಕು, ಅದು ನನ್ನ ಜೀವನದ ಏಕೈಕ ಗುರಿ, ಅದು ನನ್ನ ಜೀವನದ ಅಂತಿಮ ಗುರಿ ಅನ್ನೋದು ಕೂಡ ಇಲ್ಲಿ ಕೆಲವೊಂದಿಷ್ಟು ಜನದ್ದು ಅಭಿಪ್ರಾಯ ಆಗಿರ್ತೈತೆ. ಅದರೊಳಗೆ ಶಬರಿ ಕೂಡ ಒಬ್ಬರು. ನೋಡಿ, ಎಷ್ಟೋ ಜನ ಅಹಲ್ಯ ಕಲ್ಲಾಗಿರ್ತಕ್ಕಂಥ ಅಹಲ್ಯ ರಾಮನ ಪಾದಸ್ಪರ್ಶದಿಂದ ಕೂಡ ಅವಳು ಏನಂತಂದ್ರೆ ಪುನಃ ಸ್ತ್ರೀಯ ವೇಷಧಾರಿಯಾಗಿ ಬರ್ತಾಳೆ. ಅದು ರಾಮನ ಪಾದಸ್ಪರ್ಶ. ಎಷ್ಟೋ ಜನ ರಾಕ್ಷಸರಿಗೆ ರಾಮ ಮುಕ್ತಿ ಕೊಟ್ಟಂಥ ಉದಾಹರಣೆ ಐತಿ. ತನ್ನ ಬಾಣಗಳನ್ನು ಬಿಡೋದ್ರ ಮೂಲಕ ರಾಮ ಮುಕ್ತಿ ಕೊಟ್ಟಂಥ ಉದಾಹರಣೆಗಳೈತಿ. ಇಲ್ಲಿ ಶಬರಿಗೂ ಕೂಡ ತಾನು ಬಂದು ಅವಳಿಗೆ ದರ್ಶನ ಕೊಟ್ಟು ಅವಳಿಗೇನಪ್ಪ ಅಂದರೆ ಮುಕ್ತಿ ಕೊಟ್ಟಂಥ ಉದಾಹರಣೆಗಳನ್ನ ಈ ನಾಟಕದಲ್ಲಿ ನೋಡ್ತೀವಿ. ಹಾಗಾಗಿ ರಾಮನನ್ನು ಏನಪ್ಪ ಅಂತಂದ್ರೆ ಜೀವನದಲ್ಲಿ ಏಕೈಕ ಬಾರಿ ನೋಡುವುದೇ ಎಷ್ಟೋ ಜನರು ಅವನನ್ನು ನೋಡೋಕ್ಕೋಸ್ಕರ ಎಷ್ಟೋ ಜನರು ಕಾತರದಿಂದ ಕಾಯ್ತಿರ್ತಾರ. ಅದ್ರೊಳಗೆ ಶಬರಿ ಕೂಡ ಒಬ್ಬಳು. ಈಕೆ ಮತಂಗ ಋಷಿಯ ಆಶ್ರಮದಲ್ಲಿದ್ದವಳು. ಎಲ್ಲಿರ್ತಾಳ? ಮತಂಗ ಋಷಿಯ ಆಶ್ರಮದಲ್ಲಿ ಇರ್ತಕ್ಕಂಥವ್ರು ಯಾರು ಅಂತಂದ್ರೆ ಶಬರಿ. ಮತಂಗ ಋಷಿಯ ಆಶ್ರಮದಲ್ಲಿ ಬೆಳೆದಿರ್ತಕ್ಕಂಥ ಈ ಶಬರಿ ಏನು ಮಾಡ್ತಾಳ ಅಂತಾರೆ, ಮತಂಗರ ದಿವ್ಯಾವಲೋಕವನ್ನು ಸೇರಿದ ಬಳಿಕ ರಾಮ ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕೆ ಕಾದಿದ್ದಳು. ನೋಡು, ಅಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಮತಂಗ ಆಶ್ರಮದಲ್ಲಿರ್ತಕ್ಕಂಥ ಈ ಶಬರಿ ಆ ಮತಂಗ ಋಷಿಗಳಿಗೆ ಏನೆಲ್ಲ ಬೇಡಿಕೆಗಳು ಬೇಕಲ್ಲ, ತನಗೆ ಏನು ಸೇವೆಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯ ಕೊಟ್ಟಿರ್ತಾರಲ್ಲ, ಆ ಸೇವೆಯನ್ನು ಸಲ್ಲಿಸಿ ತನ್ನ ನಿತ್ಯ ಕಾರ್ಯವನ್ನು ಮಾಡಿ ಪುನಃ ಅವರು ಲೋಕಜ್ಞಾನ ಅಥವಾ ದಿವ್ಯ ಧ್ಯಾನದಲ್ಲಿ ಅಥವಾ ಜ್ಞಾನದಲ್ಲಿ ತೊಡಗಿದ ಆ ಕ್ಷಣ ಈ ಶಬರಿ ಈ ಕಡೆ ಏನು ಮಾಡ್ತಾಳೆ, ರಾಮನ ಧ್ಯಾನವನ್ನು ಮಾಡ್ತಿರ್ತಾಳೆ. ಅಲ್ಲಿ ಮತಂಗಾಶ್ರಮಗಳು, ಇದು ಮತಂಗ ಋಷಿಗಳು ಏನು ಮಾಡ್ತಿರ್ತಾರ ಅಂತಾರೆ, ಈ ಮತಂಗ ಋಷಿಗಳ ಆಶ್ರಮದಲ್ಲಿದ್ದಂಥ ಶಬರಿಗೆ ಅವಳು ಋಷಿಗೆ ಸೇವೆ ಮಾಡ್ತಕ್ಕಂಥದ್ದು ಅಥವಾ ಅವ್ರ ಪೂಜೆಗಳಿಗೆ ಎಲ್ಲ ಸಿದ್ಧತೆ ಮಾಡ್ತಕ್ಕಂಥದ್ದು, ಈ ರೀತಿ ಎಲ್ಲ ಕಾರ್ಯಗಳನ್ನು ಮಾಡಿ ಆ ಋಷಿಗಳು ಧ್ಯಾನದಲ್ಲಿ ನಿರತರಾದೊಡೆ ಇವಳೇನು ಮಾಡ್ತಾ ಅವ್ರನ್ನ ಧ್ಯಾನಕ್ಕೆ ಆಕಡೆ ಕೂರಿಸಿ ಇವಳು ಈ ಕಡೆ ರಾಮನ ಧ್ಯಾನದಲ್ಲಿ ತಲ್ಲೀನಾಗಿ ರಾಮನ ಆರಾಧನೆಯೊಂದೇ ಇವಳಿಗೆ ಏನಂತಂದರೆ ಜೀವನದ ಏಕೈಕ ಗುರಿ. ರಾಮನನ್ನು ಕಾಣುವುದೇ ನನ್ನ ಜೀವನದ ಕೊನೆಯ ಗುರಿ ಅಂತ ತಿಳ್ಕೊಂಡಂಥ ಶಬರಿ ರಾಮನ ಧ್ಯಾನದಲ್ಲಿ ಕೂಡ ಅವಳು ಕೂಡ ತಲ್ಲೀನರಾಗ್ತಾಳ, ಕೂತ್ಕೊಂಡಿರ್ತಾಳ ಅನ್ನೋದು. ಮುಂದೆ ನೋಡಿ, ರಾಮನ ದರ್ಶನಕ್ಕಾಗಿ ಕಾದಿದ್ದಳು. ಸೀತಾ ಅಪಹರಣದ ನಂತರ ಶೋಕತಪ್ತರಾದ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಿರುವಾಗ ತಪಸ್ವಿಯಾದ ಧನು ಎಂಬುವರು ಸೂಚನೆಯಂತೆ ಮತಂಗಾಶ್ರಮವನ್ನು ಪ್ರವೇಶಿಸುತ್ತಾರೆ. ನೋಡಿ, ಏನಾಗ್ತೈತಿ ಅಂತಂದ್ರೆ ಇವಳಿಗೆ ಆ ರಾಮ ದರ್ಶನ ಕೊಡಬೇಕು ಅಂತ ತಿಳ್ಕೊಂಡು ದೈವ ಲಿಖಿತ ಆಗಿರ್ತೈತೆ ಏನೋ ಗೊತ್ತಿಲ್ಲ. ಒಂದು ದಿವಸ ಆ ರಾಮನ ಮುದ್ದು ಮಡದಿಯಾದಂಥ ಸೀತೆ, ಯಾರು? ರಾಮನ ಹೆಂಡತಿ ಸೀತೆ. ಇನ್ನೊಂದು ಹೆಸರು ಜಾನಕಿ ಅಂತ ಕರೀತಾರೆ, ಸೀತೆ ಅಂತ ಕರೀತಾರೆ. ಹಾಗಾಗಿ ಇವ್ರು ಏನು ಮಾಡ್ತಾರ ಅಂತಂದ್ರೆ ಈ ಸೀತೆಯನ್ನು ರಾವಣ ಅಪಹರಿಸ್ಕೊಂಡು ಹೋಗ್ಬಿಡ್ತಾನೆ. ಸೀತೆಯನ್ನು ರಾವಣ ಅಪಹರಿಸ್ಕೊಂಡು ಹೋದಂಥ ಸಂದರ್ಭದೊಳಗೆ ಆ ಸೀತೆಯನ್ನು ಹುಡುಕಾಡ್ತಾ ಇವರು ಕಾಡು ಮೇಡು ಬೆಟ್ಟ ಗುಡ್ಡಗಳನ್ನ ಅಲಿತಿರ್ತಾರೆ.
ಅರ್ಥ ಆಯ್ತಾ? ಸೀತೆಯನ್ನು ಹುಡುಕಬೇಕು ಅಂತ ತಿಳ್ಕೊಂಡು ಕಾಡು ಮೇಡು ಬೆಟ್ಟ ಗುಡ್ಡಗಳನ್ನು ಅಲಿತಕ್ಕಂತಹ ಸಂದರ್ಭದೊಳಗೆ ಒಬ್ಬ ಋಷಿ ಭೇಟಿ ಆಗ್ತಾನೆ. ಅವನ ಹೆಸರು ಏನಂತ ಧನು. ಏನು? ಧನು. ಒಬ್ಬ ಋಷಿ ಭೇಟಿ ಆಗ್ತಾನ. ಆ ಋಷಿ ಹೆಸರು ಏನು ಅಂತ ತಪಸ್ವಿ ಅಂತ ಕರಿಬೋದು. ತಪಸ್ವಿ. ಆ ತಪಸ್ವಿ ಯಾರು? ಧನು. ಆ ಧನುವಿನ ಆದೇಶದ ಮೇರೆಗೆ, ಆ ಧನು ಕೊಟ್ಟಂತಹ ಸೂಚನೆಯ ಮೇರೆಗೆ, ಆದೇಶದ ಮೇರೆಗೆ ಎಲ್ಲಿ ಹೋಗ್ತಾರ ಅಂತಂದ್ರೆ ಅವನು ಸೀದಾ ಮತಂಗ, ಏನು ಮತಂಗ ಋಷಿಗಳ ಆಶ್ರಮ, ಮತಂಗ ಋಷಿಗಳ ಆಶ್ರಮಕ್ಕೆ ಹೋಗ್ತಾರ. ಮತಂಗ ಋಷಿಗಳ ಆಶ್ರಮಕ್ಕೆ ಯಾರು ಹೋಗ್ತಾರೆ? ರಾಮ ಲಕ್ಷ್ಮಣರು. ನೋಡು, ಧನು ಎಂಬ ತಪಸ್ವಿ ಕೊಟ್ಟಂಥ ನಿರ್ದೇಶನದ ಮೇಲೆಗೆ ಮತಂಗ ಋಷಿಗಳ ಆಶ್ರಮಕ್ಕೆ ಹೋಗ್ತಾರೆ. ಅವ್ರಿಗೆ ಗೊತ್ತಿರಂಗಿಲ್ಲ, ಶಬರಿ ಎಂಬುಳು ಕಾದಿರ್ತಾಳೆ, ನನಗೋಸ್ಕರ ಕಾದಿರ್ತಾಳೆ ಅಂತ ರಾಮ ಲಕ್ಷ್ಮಣರಿಗೆ ಗೊತ್ತಿರಂಗಿಲ್ಲ. ಆದ್ರೆ ಧನು ಎಂಬ ಋಷಿ ಅಥವಾ ತಪಸ್ವಿ ಅವರು ಕೊಟ್ಟಂಥ ಮಾರ್ಗದರ್ಶನದ ಮೇರೆಗೆ ಏನು ಮಾಡ್ತಿರ್ತಾನ ಅಂತಂದರೆ ಇಲ್ಲಿ ರಾಮ ಲಕ್ಷ್ಮಣರು ಮತಂಗ ಆಶ್ರಮಕ್ಕೆ ಬರ್ತಾರ ಅನ್ನೋದು ಸೂಚನೆಯಂತೆ ಮತಂಗ ಆಶ್ರಮ ಪ್ರವೇಶಿಸುತ್ತಾರೆ. ಅಲ್ಲಿ ಶ್ರೀರಾಮನ ಬರುವಿಕೆಗಾಗಿ ಕಾದು ಕಾದು ಕಾತರಿಸಿ ಮುಪ್ಪಾಗಿ ಭಕ್ತಿಯ ರೂಪುಗೊಂಡಂತೆ ಇದ್ದ ಶಬರಿಯನ್ನು ದರ್ಶಿಸುತ್ತಾರೆ. ನೋಡಿ, ಅಲ್ಲಿ ಬಂದಂಥ ಸಂದರ್ಭದೊಳಗೆ ಶ್ರೀರಾಮನನ್ನು ಕಾಣಬೇಕು ಅಂದುಕೊಂಡು ಎಷ್ಟೋ ವರ್ಷಗಳಿಂದ, ಶತಶತಮಾನಗಳಿಂದ, ಸಹಸ್ರಾರು ವರ್ಷಗಳಿಂದ ಕಾದು 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 ಮುಪ್ಪಾಗಿ ಕುಳಿತಿರ್ತಕ್ಕಂಥ ಯಾರು ಅಂತಂದ್ರೆ ಶಬರಿ. ಯಾರು? ಶಬರಿ. ಶ್ರೀರಾಮನ ದರ್ಶನವನ್ನು ಪಡೆಯುವುದೇ ತನ್ನ ಜೀವನದ ಏಕೈಕ ಗುರಿ. ಅದನ್ನು ಪಡೆದಾದ ಬಳಿಕ ಈ ಜೀವಕ್ಕೆ ಬೆಲೆ ಇಲ್ಲ, ಬದುಕುವುದು ಅರ್ಥರಹಿತವಾದಂಥ ತಿಳ್ಕೊಂಡಂಥ ಈ ಶಬರಿ ಏನು ಮಾಡ್ತಾಳ ಅಂತಂದ್ರೆ ಅವರ ಬರುವಿಕೆಗೆ ಕಾಯ್ತಿರ್ತಾಳ. ಅವರ ಬರುವಿಕೆಯನ್ನು ಕಾದಂಥ ಇವರು ನೋಡ್ತಾರೆ, ಶಬರಿ ಖುದ್ದು ನೋಡ್ತಾರೆ, ಮುಪ್ಪಾನ ಮುದುಕಿ ಆಗಿರ್ತಾಳ. ಇವರು ಬಂದದ್ದನ್ನು ನೋಡಿ ಅಲ್ಲಿ ಮುಪ್ಪಾಗಿ ಭಕ್ತಿಯ ರೂಪುಗೊಂಡಂತೆ ಶಬರಿ. ನೋಡು, ಭಕ್ತಿಯ ರೂಪುಗೊಂಡಂತೆ ಒಂದು ಏನಂದ್ರೆ ಭಕ್ತಿಗೆ ಶಬರಿಯನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಪದಗಳೇ ಇಲ್ಲ, ಬೇರೆ ಪದಗಳೇ ಇಲ್ಲ. ಆ ರೀತಿ ರೂಪುಗೊಂಡಂತಿರ್ತಕ್ಕಂಥ ಶಬರಿಯನ್ನು ಯಾರು ಕಾಣ್ತಾರ ಅಂದ್ರೆ ರಾಮ ಲಕ್ಷ್ಮಣರು ಕಾಣ್ತಾರ, ಅಂದ್ರೆ ದರ್ಶಿಸ್ತಾರ, ಅಂದ್ರೆ ನೋಡ್ತಾರ ಅನ್ನೋದು. ತನ್ನ ಆರಾಧ್ಯ ದೈವ ಶ್ರೀರಾಮನನ್ನು ಕಂಡು ಆನಂದಿಸಿ ಧನ್ಯತೆಯ ಭಾವನೆಯಿಂದ ಮುಕ್ತಿಯನ್ನು ಬಯಸಿದ ಶಬರಿಗೆ ಶ್ರೀರಾಮನು ಮುಕ್ತಿಯನ್ನು ಕರುಣಿಸಿದ ಸಂದರ್ಭವೇ ಈ ಗೀತ ನಾಟಕ. ನೋಡಿ, ಇಷ್ಟೆಲ್ಲ ಭಕ್ತಿ ಭಾವನೆಯಿಂದ ಕಾದಿರ್ತಕ್ಕಂತಹ ಆ ಶಬರಿಗೆ ರಾಮ ಏನು ಮಾಡ್ತಾನ ಅಂತಂದ್ರೆ ಧನ್ಯತಾ ಭಾವನೆಯಿಂದ ಮುಕ್ತಿಯನ್ನು ಅನುಕರಿಸ್ತಾನೆ. ಇದು ಉದ್ದೇಶನೇ ಏನು ಅಂತಂದ್ರೆ ಈ ಶಬರಿ ಎಂಬ ಪಾಠದ ಉದ್ದೇಶ ಎಷ್ಟೋ ವರ್ಷಗಳಿಂದ ರಾಮ ಲಕ್ಷ್ಮಣರಿಗಾಗಿ ಬರುವಿಕೆಗಾಗಿ ಕಾದಿರ್ತಕ್ಕಂಥ ಶಬರಿಗೆ ಮುಕ್ತಿಯನ್ನು ದೊರಕಿಸಿಕೊಡೋದೇ ಈ ಪಾಠದ ಈ ನಾಟಕದ ಉದ್ದೇಶ ಆಗೈತೆ. ಹಾಗಾಗಿ ಸಹಸ್ರಾರು ವರ್ಷಗಳಿಂದ ತನ್ನ ಬರುವಿಕೆಗಾಗಿ ಕಾದಿರ್ತಕ್ಕಂಥ ಈ ಶಬರಿಗೆ ರಾಮ ಭೇಟಿಯಾಗಿ ಅವಳ ಸತ್ಕಾರವನ್ನು ಸ್ವೀಕರಿಸಿ ಅವಳಿಗೆ ಮುಕ್ತಿ ಕೊಡ್ತಕ್ಕಂಥದ್ದು ಏನಂತಂದ್ರೆ ಈ ನಾಟಕದ ಒಂದು ಸರಳಾಂಶ ಅಥವಾ ಒಂದು ಆಶಯ ಭಾಗ ಅನ್ನೋದು. ಅರ್ಥ ಆಯ್ತಾ? ಇದಿಷ್ಟು ಏನಪ್ಪ ಅಂತಂದರೆ ಈ ನಾಟಕದ ಪೂರ್ವಕತೆ. ಹಾಗಾದರೆ ನಿಮಗೆ ಗೊತ್ತಿರಲಿ ಏನು ಅಂತಂದ್ರೆ ಈ ನಾಟಕದೊಳಗೆ ನಾವು ಅತ್ಯಂತ ಗಮನವಿಟ್ಟು ನೋಡಬೇಕಾದ್ದು ಏನಂತಾರೆ, ರಾಮ ಲಕ್ಷ್ಮಣರ ಮಧ್ಯೆ, ರಾಮ ಮತ್ತು ಶಬರಿ ಮಧ್ಯೆ ನಡೀತಕ್ಕಂಥ ಸಂವಾದ ಅಲ್ಲಿ ಶಬರಿಯ ಭಕ್ತಿಯನ್ನು ನಾವಿಲ್ಲಿ ಮನಗಾಣಬೇಕಾಗ್ತೈತಿ. ಜೊತೆಗೆ ರಾಮ ಯಾಕೆ ಕಾಡಿಗೆ ಬಂದ, ರಾಮ ಕಾಡಿ ಮೇಡುಗಳಲ್ಲಿ ತನ್ನ ಸೀತೆಯನ್ನು ಕುರಿತು ಯಾವ್ಯಾವ ಮಾತುಗಳನ್ನು ಆಡ್ತಾನೆ ಅದೆಲ್ಲವನ್ನು ನಾವಿಲ್ಲಿ ಗಮನ ಇಟ್ಟು ನೋಡಬೇಕಾಗ್ತೈತಿ. ಜೊತೆಗೆ ಲೇಖಕರ ಪರಿಚಯದಲ್ಲಿ ಕಾವ್ಯನಾಮ ಆಗಿರ್ಬೋದು, ಈ ಗದ್ಯದ ಆಯ್ಕೆ ಆಗಿರ್ಬೋದು, ಇವೆಲ್ಲವುಗಳನ್ನು ನಾವು ಸಂಕ್ಷಿಪ್ತವಾಗಿ ನೋಡಬೇಕಾಗ್ತೈತಿ. ಹಾಗಾದರೆ ಇನ್ನು ಪಾಠದ ಪ್ರವೇಶ ಯಾವ ರೀತಿ ಪ್ರವೇಶ ಪ್ರಾರಂಭ ಆಗ್ತೈತಿ ಅಂತಂದ್ರೆ ನೋಡ್ರಿ, ಕಾವ್ಯಗಳಲ್ಲಿ ನಾಟಕ ಮನಮೋಹರವಾದದ್ದು. ನೋಡು, ಕಾವ್ಯಗಳಲ್ಲಿ ನಾಟಕ ಮನಮೋಹರವಾದದ್ದು. ಅತ್ಯಂತ ಮನಮೋಹಕವಾದದ್ದು ಯಾವುದಪ್ಪ ಅಂದ್ರೆ ನಾಟಕ. ಏನಪ್ಪ ರಾಮಾಯಣ ಮಹಾಭಾರತದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಕಣ್ಣು ಮುಂದೆ ನಡೆಯಕತ್ತವೋ ಏನೋ ಅನ್ನೋ ಹಾಗೆ ನಮ್ಮ ಕಣ್ಣು ಮುಂದೆ ಬಿತ್ತರಿಸ್ತಕ್ಕಂತಹ ಯಾವುದಾದ್ರೂ ಒಂದು ಮಾಧ್ಯಮ ಇತ್ತು ಅಂತಂದ್ರೆ ಅದು ನಾಟಕ ಅನ್ನೋದು. ಇಲ್ಲಿ ಏನು ಮಾಡ್ತೈತಿ ನಾಟಕ? ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತೈತಿ. ಡಿಸ್ಟೆನ್ಸ್ ಕ್ರಿಯೇಟ್ ಅಂತರವನ್ನೇನಪ್ಪ ಕ್ರಿಯೇಟ್ ಮಾಡ್ತೈತಿ. ಇಲ್ಲಿ ವೇದಿಕೆ ಮೇಲೆ ಇಬ್ಬರು ಇರ್ತಾರೆ, ವೇದಿಕೆ ಮೇಲೆ ಇಬ್ಬರು ಇದ್ದಾಗ ಆಕೆ ಅಲ್ಲಿ ನಿಂತಿರ್ತಾನೆ, ಇವ್ನು ನೀನು ನಿಂತಿರ್ತಾನೆ, ಪಾತ್ರಧಾರಿಗಳು. ಅವನು ಅಲ್ಲಿ ಇವ್ನು ಇಲ್ಲಿ ನಿಂತ್ಕೊಂಡಿರ್ತಾನೆ. ಅವನು ಏನು ಮಾಡ್ತಾನೆ ನೋಡ್ತಾನೆ, ಆಹಾ ಈ ಸುಂದರಿ ಯಾರೋ ಇಲ್ಲಿ ನಿಂತಿದ್ದಾಳಲ್ಲ, ಇವಳನ್ನು ಮಾತನಾಡಿಸಿದರೆ ಏನಂದುಕೊಂಡವಳೋ ಏನು, ಹಾಗಾದರೆ ಮಾತನಾಡಿಸಲೇ, ಅವಳು ಕೇಳಿಸಿಕೊಂಡರೆ ನೋಡಿ ಹಿಂಗೆ ಅಂತಿರ್ತಾನ, ಅವಳಿಗೆ ಕೇಳಿಸಲ್ಲ. ಮೈಕ್ ಹಾಕ್ಕೊಂಡು ಇವ ಮಾತಾಡ್ತಾನ ಅಂದ ಬಳಿಕ ಪಕ್ಕದಲ್ಲಿ ಕೇಳಿಸುತ್ತ. ಆದರೂ
ಕೇಳದೇ ಇರುವ ಹಾಗೆ ನಾವಿಲ್ಲಿ ಆ್ಯಕ್ಟ್ ಮಾಡ್ತೀವಲ್ಲ ಅದೇ ಏನಪ್ಪ ಅಂತಾರೆ ನಾಟಕದ ವಿಶೇಷತೆ. ಇಲ್ಲಿ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು ನಾಟಕದ ವಿಶೇಷತೆ ಆಗಿದ್ದರಿಂದ ನಾಟಕ ಒಂದು ಅತ್ಯಂತ ಮನಮೋಹಕವಾದದ್ದು. ಇನ್ನು ಅಭಿನಯ, ದೃಶ್ಯ, ಸಂಭಾಷಣೆ, ಸಂಗೀತಗಳಿಂದ ಪ್ರೇಕ್ಷಕರ ಸಹೃದಯರಿಗೆ ಆನಂದವನ್ನು ನೀಡ್ತದೆ. ನೋಡಿ, ಅಲ್ಲಿರ್ತಕ್ಕಂಥ ಅಭಿನಯ, ನಾಟಕದಲ್ಲಿರ್ತಕ್ಕಂಥ ಮಾತುಗಳು ಹೆಂಗಿರ್ತಾವೆ ಅಂದ್ರೆ ಅತ್ಯಂತ ಭಾವಾವೇಶಪೂರಿತವಾಗಿರ್ತವೆ. ಭಕ್ತಿ ಭಾವ ತಮ್ಮನ್ನು ತಾವು ಪರಕಾಯ ಪ್ರವೇಶ ಮಾಡಿಸಿಕೊಂಡಂತೆ ಇರ್ತವೆ. ನಾಟಕದ ಮಾತುಗಳು ಯಾವ ರೀತಿ ಇರ್ತವೆ ಅಂದ್ರೆ ನೋಡುಗರ ಮೈಯಲ್ಲಿ ರೋಮಗಳು ಎದ್ದು ನಿಲ್ಲುವ ಹಾಗೆ ನಾಟಕಗಳ ಮಾತುಗಳು ಇರ್ತವೆ ಅನ್ನೋ ಮಾತು. ಅದ್ರಾಗ ಈ ರೌದ್ರ ನಾಟಕ ಅಂತ ಕರೀತಾರೆ. ರೌದ್ರ ನಾಟಕ ಆಗಿರ್ಬೋದು, ಮಹಾಭಾರತ ಮತ್ತು ರಾಮಾಯಣದ ಕೆಲವೊಂದು ಭಾಗಗಳಾಗಿರ್ಬೋದು, ಇವುಗಳು ಎಂಥ ನಾಟಕಗಳು ಅಂದ್ರೆ ಅತ್ಯಂತ ಮನಮೋಹಕವಾದ ನಾಟಕಗಳು. ನೋಡುಗರಿಗೆ ಸೀದಾ ಅಲ್ಲೇ ಬಂದು ನಿಂತಾರನಪ್ಪ, ರಾಮ ಲಕ್ಷ್ಮಣ ಇಲ್ಲೇ ಇದ್ದಾರೇನೋ, ಅಥವಾ ರಾಮ ರಾವಣ ಇಲ್ಲೇ ಯುದ್ಧ ಮಾಡಕ್ಕತ್ತಾರೇನೋ, ಕೌರವರು ಪಾಂಡವರು ಇಲ್ಲೇ ಯುದ್ಧ ಮಾಡಕ್ಕತ್ತಾರೇನೋ ಅನ್ನೋ ರೀತಿಗೆ ಏನಂದ್ರೆ ನಾಟಕಗಳು ನಮ್ಮ ಮುಂದೆ ಕಲ್ಪನೆಯನ್ನು ಕಟ್ಟಿಕೊಡ್ತವೆ. ಜೊತೆಗೆ ಸಂಭಾಷಣೆ ಎಷ್ಟು ಚೆನ್ನಾಗಿ ಮಾತಾಡ್ತಿರ್ತಾರೆ. ಸಮಯಕ್ಕೆ ತಕ್ಕಂತೆ ಏನೆಲ್ಲ ಮಾತುಗಳು ಆಡ್ತಕ್ಕಂಥ ರೀತಿ ನೀತಿ ಜೊತೆಯಲ್ಲಿ ಏನು ಮಾಡ್ತಿರ್ತಾರ ಅಂತಂದ್ರೆ ಹಾಡು ಪದೇ ಮಧ್ಯದಲ್ಲಿ ಏನಪ್ಪ ಹಾಡಿರ್ತಾವ. ಇನ್ನು ನೆಕ್ಸ್ಟ್ ಮಧ್ಯದಲ್ಲಿ ಕೆಲವೊಂದಿಷ್ಟು ಹಾಸ್ಯ ಚಟಾಕಿಗಳನ್ನು ಸೇರಿಸ್ತಕ್ಕಂಥ ಪ್ರವೇಶಗಳು ಕೂಡ ಬರ್ತವೆ. ಈ ರೀತಿ ನಾಟಕಗಳಲ್ಲಿ ಇರುವುದರಿಂದ ಈ ನಾಟಕ ಒಂದು ವಿಶೇಷವಾದಂಥ ಕಲ್ಪನಾ ಲೋಕಕ್ಕೆ ಕರೆದೊಯ್ತೈತಿ. ಅಷ್ಟೇ ಅಲ್ಲದೆ ಈ ನಾಟಕಗಳು ಏನು ಮಾಡ್ತಾವೆ ಅಂತಂದ್ರೆ ನೋಡುಗರ ಮನಸ್ಸನ್ನು ಸೂರ್ಯಗೊಳ್ತಕ್ಕಂಥ ಕಾರ್ಯವನ್ನು ಮಾಡ್ತಾವೆ. ಜೊತೆಗೆ ಪ್ರೇಕ್ಷಕರಿಗೆ ಅಥವಾ ಸಹೃದಯರಿಗೆ ಆನಂದ ಕೊಡ್ತಕ್ಕಂಥ ಕಾರ್ಯವನ್ನು ಈ ನಾಟಕಗಳು ಮಾಡುತ್ತವೆ. ಮುಂದೆ ನೋಡಿ, ಆಧುನಿಕ ನಾಟಕದ ವಿವಿಧ ಪ್ರಕಾರಗಳಲ್ಲಿ ಗೀತ ನಾಟಕ ಒಂದು. ಗದ್ಯ ಪದ್ಯಗಳಿಂದ ಕೂಡಿದೆ. ಇದರಲ್ಲಿ ಗೀತೆಗಳಿಗೆ ಹೆಚ್ಚು ಪ್ರಾಧಾನ್ಯ. ಕಥೆಯ ಘಟನೆಗಳಿಗೆ ಪೂರಕವಾಗುವ ಮೇಳದವರು ಭಾಗವಹಿಸುವಿಕೆ ನಾಟಕದ ಸೊಗಸನ್ನು ಹೆಚ್ಚಿಸುತ್ತವೆ. ಹಾಗಾಗಿ ಗೀತನಾಟಕ ಅಂತಂದ್ರೆ ಗೀತನಾಟಕ ಹಾಡೋದು ಇರಬೇಕು, ಮಾತಾಡೋದು ಇರಬೇಕು, ಮಾತಾಡೋದು ಇರಬೇಕು. ಇದರಲ್ಲಿ ಹಾಡುಗಳಿಗೆ ಹೆಚ್ಚು ಆದ್ಯತೆ ಇರ್ತೈತಿ. ಗೀತನಾಟಕಗಳಿಗೆ ಹಾಡುಗಳಿಗೆ ಹೆಚ್ಚು ಆದ್ಯತೆ ಇರ್ತೈತಿ. ಜೊತೆಗೆ ಹಿಮ್ಮೇಳದವರು ಅಂತ ಕರಿತೀವಿ. ಹಿಮ್ಮೇಳದವರು ಕೂಡ ಇಲ್ಲಿ ಅಷ್ಟೇ ತಮ್ಮ ಸಮಯಕ್ಕನುಗುಣವಾಗಿ ತಮ್ಮ ಸಮಯವನ್ನು ಮರೆಯದೇ ಇಲ್ಲಿ ಏನಪ್ಪ ಅಂದ್ರೆ ಸಮಯ ಪಾಲನೆಗೆ ಬೆಲೆ ಕೊಟ್ಟು ಹಾಡನ್ನು ಹಾಡ್ತಕ್ಕಂಥದ್ದು ಆಗಿರ್ಬೋದು, ಅಥವಾ ವಾದ್ಯಗಳನ್ನು ನುಡಿಸ್ತಕ್ಕಂಥ ಆಗಿರ್ಬೋದು, ಭಾಗವಹಿಸೋದಾಗಿರ್ಬೋದು. ಇವೆಲ್ಲವುಗಳಿಂದ ಈ ನಾಟಕ ಒಂದು ಏನಪ್ಪ ಅಂದ್ರೆ ಅತ್ಯಂತ ಜನರಲ್ಲಿ ಏನಪ್ಪ ಅಂದ್ರೆ ಅತ್ಯಂತ ಮನಮೋಹಕವಾದ, ಜನರಿಗೆ ಅತಿ ವೇಗವಾಗಿ ಹೃದಯ ಸ್ಪರ್ಶಿ ಆಗ್ತಕ್ಕಂಥ ಮಾಧ್ಯಮ ಯಾವುದು? ನಾಟಕ. ಇನ್ನು ರಾಮಾಯಣ ಮಹಾಭಾರತ ಪ್ರಸಿದ್ಧ ಮಹಾಕಾವ್ಯಗಳು. ನೋಡು, ರಾಮಾಯಣ ಮತ್ತು ಮಹಾಭಾರತ ಭಾರತದ ಎರಡು ಪ್ರಸಿದ್ಧ ಕಾವ್ಯಗಳು. ನೆನಪಿನಲ್ಲಿ ಇಟ್ಕೋಬೇಕು, ಕೇಳ್ತಾರ. ಭಾರತದ ಎರಡು ಪ್ರಸಿದ್ಧ ಕಾವ್ಯಗಳು ಯಾವುವು ಅಂತ, ಒಂದು ರಾಮಾಯಣ, ಇನ್ನೊಂದು ಮಹಾಭಾರತ. ಅವುಗಳಿಂದ ಪ್ರೇರಿತವಾಗಿ ಹಲವು ಕೃತಿಗಳು ರಚಿತವಾಗಿವೆ. ನೋಡು, ರಾಮಾಯಣ ಮತ್ತು ಮಹಾಭಾರತಗಳನ್ನು ಎಷ್ಟು ಅವುಗಳಿಂದ ಪ್ರೇರಿತವಾದ ಹಲವು ಕೃತಿಗಳು ರಚನೆಯಾಗಿವೆ. ಈಗ ಉದಾಹರಣೆ ಹೇಳ್ತೀನಿ. ಏನು, ಪಂಪ ಭಾರತ ಕೃತಿ ಐತಿ, ವಿಕ್ರಮಾರ್ಜುನ ವಿಜಯ ಅದ, ರನ್ನನ್ನು ಬರೆದಂಥ ಗದಾ ಯುದ್ಧ ಆಗಿರ್ಬೋದು, ಊರುಭಂಗ ಆಗಿರ್ಬೋದು. ಇವೆಲ್ಲವೂ ಏನಂತಂದ್ರೆ ಮಹಾಭಾರತದಿಂದ ರಚಿತವಾಗಿರ್ತಕ್ಕಂಥ ಕೆಲವೊಂದಿಷ್ಟು ನಾಟಕಗಳು. ಇನ್ನು ತುರ್ವೆ ರಾಮಾಯಣ, ರಾಮಾಶ್ವಮೇಧ, ಇವೆಲ್ಲವೂ ಏನಂದ್ರೆ ರಾಮಾಯಣದ ಕೆಲವೊಂದು ತುಂಡುಗಳಿಂದ ಆಯ್ಕೆಯಾದಂಥ ನಾಟಕಗಳು. ಯಾಕೆ ಹೇಳ್ತೀವಿ ಅಂತಂದ್ರೆ ಈ ಗೀತೆಗಳು ಅಥವಾ ಗ್ರಂಥಗಳು ನಾಟಕಕ್ಕೆ ವಸ್ತುವಾಗಲಿಕ್ಕೆ ಅತ್ಯಂತ ಹೇಳಿ ಮಾಡಿಸಿದ ಕೃತಿಗಳಾಗಿದ್ದಾವೆ ಅನ್ನೋ ಮಾತು. ಹಾಗಾಗಿ ರಾಮಾಯಣವನ್ನು ಅಥವಾ ಏನು ಮಹಾಭಾರತವನ್ನು ಪಂಪ ಭಾರತ ಅಂತ ಬರ್ದ, ರನ್ನ ಗದಾ ಯುದ್ಧ ಅಂತ ಬರ್ದ, ಕುಮಾರವ್ಯಾಸ ಭಾರತ ಅಂತ ಬರ್ದ. ನೋಡು, ಒಂದೇ ನಾಟಕವನ್ನು ಅಥವಾ ಒಂದೇ ಗ್ರಂಥವನ್ನು ಹಲವಾರು ತಮ್ಮ ದೃಷ್ಟಿಯಲ್ಲಿ ತಮ್ಮ ದೃಷ್ಟಿಗೆ ಬಂದ ಹಾಗೆ ಏನು ಮಾಡ್ತಾರೆ ಅಂದ್ರೆ ಅವಲೋಕನ ಮಾಡ್ತಾರೆ. ಇದು ಏನಂತಂದ್ರೆ ಮಹಾಭಾರತ ಮತ್ತು ರಾಮಾಯಣಗಳು ಬರ್ತಕ್ಕಂತಹ ಇವುಗಳಿಂದ ಉದಯ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಕೃತಿಗಳು ಅನ್ನೋದು. ಇನ್ನು ಅವುಗಳಲ್ಲಿ ಗೀತನಾಟಕಗಳು ಜನಪ್ರಿಯವಾಗಿವೆ. ಸಾಹಿತ್ಯ, ಸಂಗೀತ, ನೃತ್ಯ, ಕಲೆಗಳ ಸಂಗಮವಾದ ಗೀತನಾಟಕ ಸಂಭಾಷಣೆಯುಕ್ತವಾದುದು. ಪ್ರತಿಯೊಂದು ಪಾತ್ರದ ಹಿರಿಮೆಯೊಂದಿಗೆ ಸಂವೇದನಾಶೀಲವಾಗಿ ಕಥೆಯನ್ನು ರೂಪಿಸುವ ಗುಣ ಈ ಗೀತನಾಟಕಕ್ಕಿದೆ. ಇನ್ನು ನೋಡಿ, ಇಷ್ಟೆಲ್ಲ ನಾಟಕದ ಅತ್ಯಂತ ಪ್ರಮುಖವಾದದ್ದು ಯಾವುದಪ್ಪ ಅಂತಾರೆ ಗೀತನಾಟಕ. ಈ ಗೀತನಾಟಕ ಪ್ರತಿಯೊಂದು ಪಾತ್ರದ ಹಿರಿಮೆಯೊಂದಿಗೆ ಏನಪ್ಪ ಅಂತಂದ್ರೆ ಬಿತ್ತರಿಸ್ತೈತಿ. ಜೊತೆಗೆ ಇದರಲ್ಲಿರ್ತಕ್ಕಂಥ ಸಾಹಿತ್ಯ, ಸಂಗೀತ, ನೃತ್ಯ, ಕಲೆಗಳ ಸಮಾಗಮ ಏನೈತೆ ಅಂದ್ರೆ ಈ ನೋಡುಗರ ಕಣ್ಣಿಗೆ ಯಾವುದೋ ಒಂದು ಲೋಕಕ್ಕೆ ಯಾವುದೋ ಒಂದು ಲೋಕಕ್ಕೆ ಏನಪ್ಪ ಅಂದ್ರೆ ಕರೆದುಕೊಂಡು ಹೋಗ್ತಕ್ಕಂಥ ರೀತಿಯನ್ನು ಈ ನಾಟಕಗಳು ಇಲ್ಲಿ ನಮಗೆ ಬಿತ್ತರಿಸ್ತವ ಅನ್ನೋದು.
ಇದಿಷ್ಟು ಪಾಠದ ಪ್ರವೇಶ. ಇನ್ನು ಉಳಿದನ್ನು ನಂತರದ ಅವಧಿಯೊಳಗೆ ನೋಡೋಣ. ಅರ್ಥ ಆಯ್ತಾ? ಇದು ಶಬರಿಗೆ ಸಂಬಂಧಪಟ್ಟದ್ದು. ಲೇಖಕರ ಪರಿಚಯ, ಲೇಖಕರ ಪರಿಚಯ ಆಗಿರ್ಬೋದು. ಈ ಪರಿಚಯದೊಳಗೆ 2ರಿಂದ 3 ಅಂಕಗಳು ನಮಗೆ ದೊರೀತವ. ಜೊತೆಗೆ ಆಶಯ ಭಾವ ಹೇಳಿದೆ. ಆ ಆಶಯ ಭಾವದೊಳಗೆ ಕವಿ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾನ ಅಂತ ಹೇಳಿದೆ. ಜೊತೆಗೆ ಈ ಪಾಠಕ್ಕೆ ಪೂರ್ವಕತೆ, ಶಬರಿಕತೆಗೆ ಪೂರ್ವಕತೆ ಏನು ಅನ್ನೋದು ಹೇಳಿದೆ. ಇನ್ನು ಪಾಠದ ಪ್ರವೇಶ ಹೇಳಿದೆ. ಇನ್ನು ಉಳಿದನ್ನು ನಂತರದ ಅವಧಿಯಲ್ಲಿ ಅವಲೋಕನ ಮಾಡೋಣ. ಅರ್ಥ ಆಯ್ತಾ? ಎಸ್, ಥ್ಯಾಂಕ್ ಯು.